ನಮಸ್ತೆ ಹುಬ್ಬಳ್ಳಿ ಮಂದಿಗೆ. ಚಂದ್ರಮೌಳೇಶ್ವರ ದೇವಸ್ಥಾನ ಇರೋದು ಉಣಕಲ್ ಸಾಯಿನಗರ ಹತ್ತಿರವಿದೆ. ಈ ದೇವಸ್ಥಾನವು ಚಾಲುಕ್ಯ ವಾಸ್ತುಶಿಲ್ಪದೊಂದಿಗೆ 11ನೇ ಶತಮಾನದ ಶಿವ ದೇವಾಲಯವಾಗಿದೆ. ಚಂದ್ರಮೌಳೇಶ್ವರ ದೇವಸ್ಥಾನವು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಸ್ಮಾರಕವಾಗಿದೆ. ಚಂದ್ರಮೌಳೇಶ್ವರ ದೇವಾಲಯವು 9 ವರ್ಷಗಳ ಹಳೆಯದಾಗಿದೆ. ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ನೃತ್ಯ ಮಾಡುವ ಗಣೇಶ ಮತ್ತು ಜಲಂಧರ ಚಿತ್ರಗಳು ದೃಶ್ಯ ಆನಂದವನ್ನು ನೀಡುತ್ತದೆ. ಈಗ ಚಂದ್ರಮೌಳೇಶ್ವರ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ. ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ 4 ದಿಕ್ಕುಗಳಿಂದ ಪ್ರವೇಶಿಸಬಹುದಾದ ಚೌಕಾಕಾರದ ಗರ್ಭಗೃಹವನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಬಾಗಿಲು ದ್ವಾರಪಾಲಗಳ ಜೋಡಿಯನ್ನು ಹೊಂದಿದೆ ಮತ್ತು ದೇವಾಲಯವು ಪ್ರದಕ್ಷಿಣೆಗಾಗಿ ಪ್ರದಕ್ಷಿಣಾ ಪಥವನ್ನು ಒಳಗೊಂಡಿದೆ. ಇದು ಅಂತರಾಳ ಮತ್ತು ಸರ್ವತೋಭದ್ರ ಶೈಲಿಯ ಮುಖಮಂಟಪವನ್ನು ಸಹ ಹೊಂದಿದೆ. ಈ ದೇವಾಲಯದಲ್ಲಿರುವ ಜಲೆಗಳು 2 ವಿಧಗಳಾಗಿವೆ. ಗುಳಿಕ ಮತ್ತು ಪುಷ್ಪಕಂಠ 2 ಸೊಗಸಾಗಿ ಪೂರ್ಣಗೊಂಡಿದ್ದು ಮರದಂತಹ ಮುಕ್ತಾಯವನ್ನು ಹೊಂದಿದೆ. ಈ ದೇವಸ್ಥಾನದ ಮಧ್ಯಭಾಗದಲ್ಲಿ ಚತುರ್ಮುಖ ಲಿಂಗದ ಪ್ರತಿಮೆಯನ್ನು ಇರಿಸಲಾಗಿದೆ. ಇದರಿಂದ ಯಾತ್ರಿಕರು ಶಿವನ ಒಂದು ಮುಖವನ್ನು ಎಲ್ಲೇ ನಿಂತಿದ್ದರೂ ನೋಡಬಹುದಾಗಿದೆ. ಹುಬ್ಬಳ್ಳಿ ಹಳೆಯ ಬಸ್ ನಿಲ್ದಾಣವು ಹತ್ತಿರದ ಬಸ್ ನಿಲ್ದಾಣವಾಗಿದ್ದು ಅಲ್ಲಿಂದ ಉಣಕಲ್ 5 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ನಡುವೆ ಚಲಿಸುವ ಅನೇಕ ಬಸ್ಸುಗಳು ಉಣಕಲ್ನಲ್ಲಿ ನಿಲ್ಲುತ್ತವೆ. ಉಣಕಲ್ ಬಸ್ ನಿಲ್ದಾಣದಿಂದ ಸಾಯಿನಗರ ಬಸ್ ಅನ್ನು ಸಹ ಕಾಣಬಹುದು. ಅದು ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿದೆ. ಅದರ ಬಳಿಯಲ್ಲಿ